ಅಲ್ಲಲ್ಲಿ ಇಷ್ಟು ಲೇಟಾಗಿ ಬಂದ್ರೆ ಹೆಂಗಲಿ ಗೊತ್ತಾಗುತ್ತಿಲ್ಲ ಇನ್ನು ಯಾವಾಗ ಗಣಪನ ಪಟ್ಟಿ ತಗೋಬೇಕು ಏನು ನಿಮ್ಮ ಇಲ್ಲ ಸ್ವಲ್ಪ ಲೇಟ್ ಆಗ್ತಾಗ ಏನು ಲೇಟ್ ಆಯ್ತು ಹಿಂಗೆ ಮಾಡ್ಕೊಂತ ಕುಂದು ಬಿಡ್ರಿ ಅಲ್ಲಲ್ಲಿ ನೀನು ಯಾಕೆ ಮೇಲೆ ಕುಂತಿ ಇಲ್ಲಿ ಎಲ್ಲರೂ ಕೆಳಗೆ ಕುಂತಿದ್ದು ಕಾಣಲ್ಲನ ಬಾ ಕೆಳ ಬಾ ಲೇ ನಾನು ಎಲ್ಲೇನ ಕುಂದಿರ್ತೀನಿ ಎದಕ್ಕೆ ಈ ಎದಕ್ಕೆ ಬಂದಿವಿ ಅದನ್ನ ಮಾತಾಡ ಮೊದ್ಲು ಅಲ್ಲಲ್ಲಿ ಇಲ್ಲೆಲ್ಲ ಕಣ್ಣಿಗೆ ಕಾಣಲ್ಲ ನೀನು ಕುಂತಿದ್ದು ನೀನು ದೊಡ್ಡ ಸ್ಪೆಷಲ್ ಅನ ಬಾ ಕೆಳ ಬಾ ಒದ್ದು ಬಿಡ್ತು ನೋಡಿ ಇಲ್ಲಂದ್ರ ಇಲ್ಲಿ ಕೆಳಗಲಿ ಹಂಗೆ ಯಾಕೆ ಮಾಡ್ತಿಲ್ಲಪ್ಪ ಕುಂದಿರ್ತಾನೆ ನೀ ಇವನೇನ ಬರೀ ಎದ್ರ ಆಗ್ಬಿಟ್ಟಾನ ಅಲ್ಲಿ ಅಪ್ಪ ಇತ್ತೀಚೆಗೆ ಇರ್ಲ ಎದಕ್ಕೆ ಬಂದಿವಿ ಅದು ಮಾತಾಡ್ರಿ ಮೊದ್ಲು ಆಯ್ತು ಈಗ ಎಲ್ಲರೂ ಗಣೇಶನ ಪಟ್ಟಿ ತಗೊಂಬ್ರಿ ಅಲ್ಲಿ ಪಟ್ಟಿ ಎಷ್ಟಾಗುತ್ತೆ ನೋಡಿ ಆಮೇಲೆ ಅದು ಖರ್ಚು ಎಲ್ಲ ಲಾಸ್ಟ್ ನೋಡ್ಕೊಂಬ್ರೇನ ಆಯ್ತು ಈಗ ಎಲ್ಲರೂ ಗಣಪನ ಪಟ್ಟಿ ತಗೊಂಡ್ ನೋಡ್ರಿ ತಿಡ್ತಿಡ್ಲೆ ಒಂದು ಪಟ್ಟಿ ಕರ್ಕೊಂಡು ಹೋಗೋದು ಬೇಡಲ್ಲೇ ಅಪ್ಪ ಯಾಕಲೆ ನಾನು ಯಾಕೆ ಬೇಡ ನೀ ಬರ್ಬಾಡ್ಲೆಪ್ಪ ಅದು ಯಾಕೆ ಹೇಳ ಬರ್ಬಾಡ್ಲೆ ಅರ್ಥ ಮಾಡ್ಕ್ಯಾ ಅದ ಯಾಕಲೆ ಬರ್ಬಾಡ್ಲೆ ನೀನು ಯಾಕಲೆ ಇದ ಸಿಟ್ಟಿಗೆ ಬೇಡ ಅನ್ನೋದ ಸರ್ತಿಗೆ ಅಲ್ಲಿ ಪಟ್ಟಿ ಕೇಳಕ್ ಹೋದ್ರೆ ಅವ್ರು ಏನು ಕೊಡ್ಲಿಲ್ಲ ಅಂದ್ರೆ ಬಾಯ್ ಬಂದಂಗೆ ಬೈಕಿಂತ ಕುಂದಿರ್ತೆ ಅವ್ರ ಮುಂದೆ ಆತಿಲ್ಲ ಅಪ್ಪ ಇನ್ನೊಂದ್ಸತಿ ಹಿಂಗೆ ಮಾಡಲ್ತಾಗ ನಾನು ಪಟ್ಟೆ ತಗ ಬರ್ತೀನಿ ತಗ ಸೊಕರ ಏನಂದಿ ಹೋದ ಸಲೇನು ಇದ ಮತ್ತು ಹಿಂಗ ಅಂದಿ ಅಲ್ಲಿ ಹೋಗಿಂದ ಪಟ್ಟಿ ಎತ್ತೋಗಿ ಏನು ಮಾಡಿದಿ ಅಲ್ಲಿ ನೋಡೋಣ ಸ್ವಲ್ಪ ಅಣ್ಣ ನೋಡೋಣ ಅಟ್ಲೀಸ್ಟ್ 100 ರೂಪಾಯಿ ಕೊಡೋಣ ನಾ ಕೊಡೋದು 50 ರೂಪಾಯಿ ಅಣ್ಣ 50 ರೂಪಾಯಿದಾಗ ಏನಾಗುತ್ತೆ ಅಣ್ಣ 100 ರೂಪಾಯಿ ಕೊಡ್ರಿ ಅಣ್ಣ ಅದೇ ಕೊಡ್ತೀನಿ ಹೇಳಕತ್ತೀನಿ 50 ರೂಪಾಯಿದಾಗ ಎಲ್ಲ ಆಗುತ್ತೆ 50 ರೂಪಾಯಿ ಬರ್ಕೊಂಬ ಅಣ್ಣ ತಿಳಿದಾರ ಇದೀರಿ 100 ರೂಪಾಯಿ ಕೊಡೋಣ ಲಾಸ್ಟ್ ಇಲ್ಲ ಬರ್ಕ ಇಲ್ಲ ನೀನು 100 ರೂಪಾಯಿ ಕೊಡ್ತೇ ಇಲ್ಲ ಬಿಡಿ ಈಗ ನೀ ಕೊಡ್ಲೇಬೇಕಷ್ಟ ಕೊಡ್ತಂತ ಹೇಳಿ ನಿಲ್ಲಿಗ ನೀ ಕೊಡ್ಲೇಬೇಕಲ್ಲ ಬೋತ ನೋಡು ಅಷ್ಟ ಅಲ್ಲ 50 ರೂಪಾಯಿ ಕೊಡ್ತಂತ ಹೇಳಿ ನಿಲ್ಲಿ ಅವೆಲ್ಲ ಆಗಲ್ಲ 100 ರೂಪಾಯಿ ಬೇಕು ನನಗೆ ಇಲ್ಲಪ್ಪ ನಾ ಕೊಡಂಗಲ್ಲ ಕೊಡಲ್ಲ ನೋಡ್ದಿಲ್ ತಮ್ಮ ಏನು ಮಾಡಿದೆ ಅಂತ ಓದ್ಸಲಿ ಇಲ್ಲ ತಗಲೆ ಇನ್ನೊಂದ್ಸತಿ ಹಿಂಗೆ ಮಾಡಲ್ತಾಗ ಆಯ್ತು ಬಿಡ್ಲೆ ಹಿಂಗೆ ಮಾಡಲ್ಲ ಅಂತಾನಲ್ಲ ಇರ್ಲಿ ಬರ್ರಿ ಒಂಬರಿ ಅವನೇನ ಮಾಡಿದಾರ ನಿನ್ ಜವಾಬ್ದಾರಿ ನೋಡು ಆಯ್ತು ನಾನು ನೋಡ್ಕೊಂಡು ಬಾಲೆ ನೀನು ಆಯ್ತು ಕಟ್ಕೊಂತಿ ನಡ್ಲಿ ಅಣ್ಣ ಗಣೇಶನ ಪಟ್ಟಿ ಬಟ್ಟಿ 10 ರೂಪಾಯಿ ಬರ್ಕಾರು 10 ರೂಪಾಯಿ 10 ರೂಪಾಯಿಗೆ ಏನು ಬರುತ್ತಣ್ಣ ಅಣ್ಣ ಒಂದು ಕೆಲಸ ಮಾಡ್ಬಿಡು 10 ರೂಪಾಯಿಗೆ 4 ಚಾ ಫುಲ್ ಕೊಟ್ಬಿಡು 10 ರೂಪಾಯಿ ನಾಚ ಬರಲ್ಲ ಅಣ್ಣ 10 ರೂಪಾಯಿಗೆ 4 ಚಾನೇ ಬರಲ್ಲ ಅಂದ್ರೆ ಗಣಪ ಹೆಂಗೆ ಬರ್ತಾನಣ್ಣ ಕೊಡೋಣ ನೋಡೋಣ ದೊಡ್ಡ ಮನ್ಸು ಮಾಡ ವರ್ಷಕ್ಕೊಂದ್ಸಲ ಬರ್ತ ಗಣಪತಿ ಮಾಡ್ತಾನ ಒಳ್ಳೇದಾಗ್ತಾನ ನೋಡೋಣ ತಗೋಣ 100 ರೂಪಾಯಿ ತಗೋಣ ಒಳ್ಳೇದು ಮಾಡ್ತಾನೆ ಪ್ರಸಾದಕ್ಕೆ ಮರಿಬಿಡೋಣ ಬಾ ಮಾಮ ಮಾಮ ಅಣ್ಣ ಏ ಸುಮ್ಮನೆ ನಾನು ಒಬ್ಬತ್ತ ಕರಿತೀನಿ ಸುಮ್ಮನೆ ಮಾಮ ಏ ಯಾರಪ್ಪ ನೀವು? ಅದೇ ನಾನ್ ಶಿವು ಮಾಮ ಮೇಲೆ ಇದಾನ ಗಣಪತಿ ಪಟ್ಟಿ ಬಂದಿವಿ. ಶಿವ ಏ ನಿಮ್ಮ ಮಾವ ಮನಗಿಲ್ಲೋ? ಹೌದಣ್ಣ ಆಯ್ತ ಫೋನ್ ಮಾಡಿ ಕೇಳ್ಕೊಂತ ನಾನು ಹಂಗ ಮನಿ ಬರಕ್ ಕೇಳ. ಆಯ್ತು ಹಲೋ ಹಲೋ ಮಾಮ ಎಲ್ಲಿದೆ? ಇಲ್ಲ ಮಂತಲ್ಲಿದ್ದೀನಿ ಹೇಳಪ್ಪ. ಹೌದಾ ಮತ್ತೆ ಅತ್ತಿ ಇಲ್ಲ ಮನೆಗ? ಓ ಯಾಳೆ ಮನೆ ಅತ್ತಿ ತಗದಿಯನ? ಏ ಸುಮ್ಮನೆ ಜೋರಾಗಿ ಮಾತಾಡ, ನಿಮ್ಮ ಅತ್ತಿ ಕೇಳ್ಸಂತಾಳ. ಈಗ ಎದಕ್ ಬಂದೇಳ ನನಗೆ? ಅದ ಗಣಪತಿ ಪಟ್ಟಿ ಕೇಳಕ್ ಬಂದಿದ್ ಮಂತ್ಯಕ. ಗಣಪತಿ ಬಡ್ಡ 100 ರೂಪಾಯಿ ಬರಕ? 101 ಬ್ಯಾಡ ಬಿಡು, ಇಲ್ಲ ಅತ್ತಿಗೆ ಹೇಳತ್ನು 500 ಇಲ್ಲ 1000 ರೂಪಾಯಿ ಕೊಡ್ತಾಳ. ಬ್ಯಾಡ್ಲಿ ನಿಮ್ಮ ಅತ್ತಿಗೆ ಏನ್ ಮಾಡ್ಲಪ್ಪ, ತಗ ಒಂದು 500 ರೂಪಾಯಿ ಬರಕ. 500 ಹಾಕ್ ಜಲ್ದಿ ಹಾಕ್. ಏ ಈಗ ಆಗಲ್ಲ, ಸಾಯಂಕಾಲ ಎಲ್ಲ ನಾಳೆ ಮುಂಜಾನೆ ಕೊಡ್ದು ಹೋಗು. ಈಗ ಅಲ್ಲಿಂದ ಹೋಗು. ಏ ಹಾಕು, ಇಲ್ಲಾಂದ್ರೆ ಇಲ್ಲಿ ಅತ್ತಿ ಕೇಳತ್ ನೋಡು ಹೋಗಿ. ಹಾಕಿ ತಡಕಲ್ಲಪ್ಪ. ಹಾಕ್ ಜಲ್ದಿ ಹಾಕ್. ನೋಡಿ ಈಗ ಹಾಕಿ ನೋಡು, ಬಂತ ನೋಡು. ಬಂತ ತಗ. ಚೀಟಿ ಬರ್ದು ವಾಟ್ಸಪ್ಗೆ ಹಾಕ್ ನೋಡು. ಏನಾರ ಮಾಡಲಪ್ಪ, ಮೊದ್ಲು ಮನೆ ಮುಂದೆ ಜಾಗ ಖಾಲಿ ಮಾಡ್ರಿ. ಸರಿ ಬಂತಲ್ಲಿ 500 ರೂಪಾಯಿ ಬಂತಲ್ಲಿ ಫಸ್ಟ್ನೇ ಪಟ್ಟಿ. ಅಣ್ಣ ಹೇಳಪ್ಪ. ಗಣಪತಿ ಪಟ್ಟಣ ಪಟ್ಟೆ ರೊಕ್ಕಲ್ಲಪ್ಪ, ಬುಕ್ ಅದೊಂಡ ಬೇಕಾರೆ ಒಯ್ಯಿ. ಬುಕ್ಕ ತಗೊಂಡು ನಾವೇನು ಮಾಡೋಣ? ಗಣೇಶ್ ಮುಂದಿಡ್ರಪ್ಪ. ಗಣೇಶ ಮುಂದಿಟ್ರಣ್ಣ? ಓದ್ತಾನ ಗಣೇಶ. ಗಣೇಶ ಹೆಂಗೆ ಓದ್ತಾನಣ್ಣ? ಅದು ಅಲ್ಲ ನೀವು ಹೋದ್ರಿ ಅಣ್ಣ, ನಾವು ಓದಂಗಿತ್ತ ಅಂದ್ರೆ ನಾವ್ಯಾಕೆ ಪಟ್ಟೆ ತಗ ಬರ್ತೀರಣ್ಣ? ನನ್ನ ತಗ ಇನ್ನೊಬ್ರು ಪಟ್ಟೆ ತಗ ಬರ್ತಿದ್ರ. ನಮಗೆ ಬುಕ್ಕೆಲ್ಲ ಬೇಡಣ್ಣ, ರೊಕ್ಕ ಕೊಟ್ಬಿಡೋಣ. ನಂತರ ರೊಕ್ಕಿಲ್ಲಪ್ಪ, ಬುಕ್ ಅದಾವ, ಬುಕ್ಕ ಕೊಡುವ ಗಣಪ ಮುಂದಿಡ್ರಿ. ಅಣ್ಣ ಗಣಪನ ಮುಂದೆ ಬುಕ್ಕ ತಗೊಂಡು ಇಡಕ ಗಣಪದ್ರ ಬೇಕಲ್ಲಣ್ಣ. ಆದ್ರೆ 4 ಮಾತು ಕಲ್ತಿರ ನೋಡಪ್ಪ. ಕಲಿಬೇಕಲ್ಲಣ್ಣ, ಗಣಪ ಮಟ್ಟಿ ತುಂಬಕಲ್ಲ ಅದಕ್ಕೆ. ಆಯ್ತಾಯ್ತು, 100 ರೂಪಾಯಿ ಬರ್ಕೊಂಡು ಹೋಗು. ತಗೋಣ ಬರ್ತೋಣ. ಅಣ್ಣ ಪ್ರಸಾದಕ್ಕೆ ಬರ್ರಿ ಅಣ್ಣ, ಮರಿಬೇಡ್ರ. ಆಯ್ತು ತಗೋಪ್ಪ, ಬರ್ತೀನಿ ತಗ. ಬರ್ಲಿ ಅಪ್ಪ, ಜಲ್ದಿ ಬರ್ರಿ. ಅಕ್ಕ
ಅಕ್ಕ ಯಾರಪ್ಪ ಏನಪ್ಪ ಅಕ್ಕ ಗಣಪತಿ ಪಟ್ಟಿ ಕೊಡಕ್ಕ. ಇಲ್ಲಪ್ಪ ರೊಕ್ಕ ಇಲ್ಲ. ಅಕ್ಕ ನಿಮ್ಗ್ ಗೃಹಲಕ್ಷ್ಮಿ ರೊಕ್ಕ ಬರ್ತಾವಲ್ಲ ಅದ್ರ ಕೊಡು. ಏ ಅಪ್ಪ ನಮಗೆ 3 ತಿಂಗಳಾಯ್ತು ರೊಕ್ಕನ ಬಿದ್ದಿಲ್ಲ. ಹಳೆ ಇದ್ದಿರ್ತಾವಲ್ಲ ಅದ್ರಾಗ ಕೊಡು ಓಲಿ. ಏ ಇಲ್ಲ ಇಲ್ಲ ಅವನು ಇಲ್ಲ ನಡ್ರಿ ಹೋಗ್ರಿ ಹೋಗ್ರಿ. ಏ ನಿನ್ಗ ಕೇಳೋದು ಗೊತ್ತಿಲ್ಲ, ಇವಾಗ ನಾನು ಕೇಳ್ದು ನಂಗೆ ಕೇಳು ಬಾ. ಅಕ್ಕ ಅಕ್ಕ ಏ ಮತ್ತೆ ನಿಮ್ದ? ಅಕ್ಕ ನಿನ್ ಮಗ 10ನೇ ಕ್ಲಾಸ್ ಓದಾಕತ್ತಾನಲ್ಲ? ಹೌದು. ಅಕ್ಕ ಈ ಸಲ ಎಕ್ಸಾಮ್ ಅದಾವ, ಮತ್ತೆ ನೀನ್ ಪಟ್ಟಿ ಕೊಟ್ಟಿಲ್ಲ ಅಂದ್ರ ನಿನ್ ಮಗ. ಏ ಹಂಗೆಲ್ಲ ಅನ್ಬೇಡ್ರಿ ಅಪ್ಪ, ತಡ್ರಿ ಸ್ವಲ್ಪ ತಂದು ಕೊಡ್ತೀನಿ. ನಿಂದ್ರಿ ಇಲ್ಲೇ. ನೋಡ್ಲಿ ಸೀದಾ ಕೇಳಿದ್ರೆ ಯಾರು ಕೊಡಲ್ಲ, ಹಿಂಗ ಅಂಜಿಸ್ ಕೇಳ್ಬೇಕು, ಎಲ್ಲಾರು ಕೊಡ್ತಾರ ಅವಾಗ. ಆಯ್ತು ಬಿಡಪ್ಪ. ಅಕ್ಕನ ಹೆಸರು ಏನ್ಲಿ? ಅಕ್ಕನ ಹೆಸರ ಮುಲಿಮಣಿ ಮಂಜುಳ. ಸ್ವಲ್ಪ ಜಲ್ದಿ ಮರಕ. ಏ ತರಕತ್ತೀನಿ ತಡ್ರಿ ಸ್ವಲ್ಪ. ಎಷ್ಟಕ್ಕ? ತಗ 500 ಬರ್ಕರಿ. ಏ 500 ಬರ್ಲೆ ಅಕ್ಕ. ತಗೋಕ ಅಕ್ಕ, ನಿನ್ ಮಗ ಈ ಸಲ ಸ್ಟೇಟ್ ರ್ಯಾಂಕ್ ಬರ್ತಾನಕ್ಕ, ಫಸ್ಟ್ ರ್ಯಾಂಕ್ ಬರ್ತಾನೆ. ಹಂಗೆ ಅಲ್ಲ ಮತ್ತೆ. ಹೌದಾ? ಕಂಗ್ರಾಚುಲೇಷನ್ ಅಕ್ಕ, ಕಂಗ್ರಾಚುಲೇಷನ್. ಸರಿ ಸರಿ. ಥ್ಯಾಂಕ್ಸ್ ಅಕ್ಕ. ಅದಕ್ಕೆ ಬಾ ಅಕ್ಕ, ಮರಿಬೇಡ. ಬರ್ತೀನಿ ತಗಾರಪ್ಪ. ಸಾಕಾತ್ಲಿ ಅಪ್ಪ ಇವತ್ತಿಗೆ. ಹೌದಲ್ಲೇ, ಹೆಂಗಿದ್ರು ಓಣ್ಯಾಗ ಕಲೆಕ್ಷನ್ ಮುಗ್ದವು, ಹೆಂಗಿದ್ರು ಕತ್ಲಾಗ್ಬಿಟ್ಟದ. ಮತ್ತೆ MLA ಮನೆಗೆ ನಾಳೆ ತನಮ್ಮ, ಈಗ ಹೋಗ್ಬಿಡಮ್ ನಡಿ ಮನೆಗೆ. ಏ ನಾಳೆ ಯಾಕಲೆ MLA ನಾಳೆ ಮುಂಜಾನೆ ಸಿಗೋದೋಡ, ಎಲ್ಲಿ ಊರಿಗೆ ಹೋಗ್ತಾರಂತ. ಈಗ ಕೇಳಂಬ ಹೋಗಿ. ಈಗ MLA ತಗೋ ಕೇಳೋರು ಯಾರ್ಲೆ? ನಾನು ಕೇಳ್ತೀನಿ ಬರ್ಲಿ, ನೀವು ಸುಮ್ಮನೆ ಬರ್ಲಿ ನಾನು ಕೂಡ. ನಾನು ಕೇಳ್ತೀನಿ ಬರ್ರಿ. ಹೌದ್ಲಿ, ಇವನು ಹೆಂಗಿದ್ರು ಕ್ಲೋಸ್ ಐತಾನ. ಹೋಮ್ ನಡಿ. ಏ ಹುಚ್ಚು ಹೋಗ್ಯಾನ, ಬಾಲಿ ಬರ್ತಾನಂತ. ಹಾ ಏನು ಶಿವ ಈ ಕಡೆ ಬಂದಿಲ್ಲ, ಬಾ ಒಳ ಬಾ, ಕೂಡ್ ಬಾ. ಬರ್ರಿ ಅಪ್ಪಿ, ಕೂಡ್ ಬರ್ರಿ, ಎಲ್ಲರೂ ಕೂಡ್ ಬರ್ರಿ, ಇಲ್ಲಿ ಬರ್ರಿ. ಏನಪ್ಪ ಈ ಕಡೆ ಬಂದು, ಏನು ಸಮಾಚಾರ? ಇದು ಊರಾಗ ಗಣಪತಿ ಇಡ್ಬೇಕಂತ ಮಾಡಿದ್ರಿ, ಅದಕ್ಕೆ ಪಟ್ಟಿಗೆ ಬಂದಿದ್ರಿ. ಹೌದಾ? ಹಂಗಾದ್ರೆ ಒಂದು 500 ರೂಪಾಯಿ ಬರೀಪ್ಪ. 500 ರೀ? ನಮ್ಮ ಹುಡ್ರ 1000 ಹಾಕ್ಯಾರ, ನೀವು 500 ಅಂದ್ರೆ ಹೆಂಗ್ರಿ? ಹೌದಾ? ಹಂಗಾದ್ರೆ ಒಂದು 2000 ರೂಪಾಯಿ ಬರೀ. 2000 ರೀ? ಅಲ್ಲಿ ಕಿರಣ್ ಅಂಗಡಿ ಮಲ್ಲಪ್ಪನವರು 5000 ರೂಪಾಯಿ ರೊಕ್ಕ ಕೊಟ್ಟು 2 ಕ್ವಿಂಟಲ್ ಅಕ್ಕಿ ಕೊಡ್ತಂದ್ರಿ. ನೀವು MLA ಇದೀರಿ, ಅವ್ರಿಗಿಂತ ಕಡಿಮೆ ಕೊಡ್ರಿ ಹೆಂಗ್ರಿ? ಹೌದಾ? ಹಂಗಾದ್ರೆ ಒಂದು 10,000 ರೂಪಾಯಿ ಬರೀಯಪ್ಪ. 10,000 ರೀ? ಅಲ್ಲ ರೀ, ನಿಮ್ಮ ಈ ಸಲ ಮತ್ತೆ ಎಲೆಕ್ಷನ್ನಾಗ MLA ಮಾಡ್ಬೇಕು ನಮ್ಮ ಊರಿಗೆ ಅಂತೇಳಿ ಹುಡ್ರೆಲ್ಲ ರೆಡಿ ಆಗ್ಯಾರ ನೋಡ್ರಿ. ಎಲ್ಲರಿಗೆ ವೋಟಿಂಗ್ ಕಾರ್ಡ್ ಬಂದಾವ, ಇನ್ನು ಹುಡ್ರ ಬರೋದವ, ಎಲ್ಲರೂ ಸೇರಿಸಿ ನಿಮ್ಗೆ MLA ಮಾಡ್ಬೇಕು ಈ ಸಲ ಅಂತ ರೆಡಿ ಆಗಕತ್ತಾರ. ನೀವು ಮತ್ತೆ ಒಂದು 10,000 ಅಂದ್ರೆ ಹುಡ್ರು ಹಿಂಜೇರಿತಾವ ವೋಟ್ ಹಾಕಕ್ರಿ. ಹೌದಾ? ಮತ್ತೆ ಒಂದು 25 ಬರ್ದ್ಬಿಡ ಆ ಕಡೆ ಹೋಗಿ. 25 ರೀ? ಬರ್ರಿ ತಗೋರಿ. ಹಂಗಾರೆ ಇದು ಅಮೌಂಟ್ ಇದು ರೀ ನಮ್ಮ ಹುಡ್ರಿಗೆ ಚಹಾ ಕೊಡ್ಸ್ಬೇಕಂತ ಮಾಡಿದ್ವಿ ರೀ, ಅದಕ್ಕೆ ಒಂದು ಇನ್ನೊಂದು 2000 ಕೊಡ್ತಾರ ಮಾಡಿದ್ವಿ. ಹೌದಾ? ಅದು ಬೇರೆ ಐತಾನ? ಹಂಗಾರೆ ತಗೋ. ಹಂಗಾರಿ ಅದು ಗಣಪ ಮಂಟಪ ಅಪೋಸಿಟ್ ನಿಮ್ದೊಂದು ದೊಡ್ಡ ಬ್ಯಾನರ್ ಹಾಕ್ಸ್ಬೇಕಂತ ಮಾಡಿದ್ನಿ ರೀ. ಗಣಪ ಇಷ್ಟೇ, ನಿಮ್ದು ಇಷ್ಟು ಫೋಟೋ ಹಾಕ್ಸ್ಬೇಕಂತ ಮಾಡಿದ್ನಿ ರೀ, ಅದಕ್ಕೆ ಇನ್ನೊಂದು 3000 ಕೊಡ್ತಾರ ಮಾಡಿದ್ನಿ ರೀ. ಹೌದಾ? ಅದು ಬೇರೆ ಐತಾನ? ಆಗ ತಗೋ. ಅವೊಂದಿವ್ಸ ಉಳ್ದವಲ್ರಿ. ಹೌದಾ? ತಗೋರಪ್ಪ ಹಬ್ಬ ಎಲ್ಲ ತಗೊಂಡು ಹಬ್ಬ ಚಲೋ ಮಾಡ್ರಿ. ಥ್ಯಾಂಕ್ಸ್ ರೀ. ತಗೋ. ಹಾಂ ಹೋಗಿ ಬರ್ರಿ. ಹಾಂ ಆಯ್ತು. ಅಲ್ಲಲ್ಲೇ MLA ಪರಿಚಯ ನಮ್ಮದು ಗೊತ್ತಿತ್ತು, ಆದ್ರೆ ಈ ರೇಂಜ್ ಪರಿಚಯ ನಮ್ಮದು ಗೊತ್ತಿದ್ರು. ಏನು ಮಾಡಿಲ್ಲ ಅಲ್ಲಲ್ಲೇ ಕೇಳ್ದಂಗೆಲ್ಲ ರೊಕ್ಕ ಆತಗ ಅಂತ ಕೊಟ್ಟನಲ್ಲ. ನಮ್ಮ ಹಂಗೆ ತಿಳಿದೇನಪ್ಪ. ಇವಾಗ ಸಾಕ್ಬಿಡು, ಕತ್ಲಾತು ಮನೆಗೆ ನಡ್ರಿ. ಹೋಮ್ ನಡ್ರಿ, ಮುಂಜಾನೆ ಜಲ್ದಿ ಬರ್ರಿ, ಗಣಪ ನಾವು ಬುಕ್ ಮಾಡಕ್ ಹೋಗ್ರಿ. ಹೌದಲ್ಲೇ ಅಪ್ಪ, ಚುಕ್ಕಡ್ ಜಗ್ ಕಡೆ ಆಗತ್ತವ. ಹೋಂಬ. ಅವ್ರು ಬರ್ತಾರಲ್ಲ, ಬಂದಿಂದ ಎಷ್ಟೆಷ್ಟಾಗತ್ತೆ ಏನೇನಿಲ್ಲ ಎಲ್ಲ ಹೇಳ್ಬೇಕು ನೀನು ಕರೆಕ್ಟ್. ಸರಿ ಸರಿ, ಲೆಕ್ಕ ಕರೆಕ್ಟ್ ಮಾಡು. ಅದು ಎಷ್ಟಾಯ್ತು ನೋಡ್ರಿ ಕತ್ತೆಲ್ಲ. ಗಣಪತಿ ತರಕ್ಕೆ ಹೋಗ್ಬೇಕಂದ್ರಲ್ಲ, ಹೋಗ್ಬರ್ರಿ. ಗಣಪತಿ ತರಕ ಆಮೇಲೆ ಹೋಗಮ್ಮ, ಫಸ್ಟ್ ಬಾ, ಅದೇನು ಖರ್ಚು ವರ್ಚು ಎಲ್ಲ ನೋಡಮ್ಮ, ಆಮೇಲೆ ತರಕ ಹೋಗಮ್ಮ. ಬಾ ಕುಂದ್ರ ಬಾ. ಸರಿ. ಶಿವ ಚಪ್ಪಲ ಕಡೆ ಬಿಟ್ಟು ಬಾ, ಹಿಂದಕ್ಕೆ ಬಿಟ್ಟು ಬಾ. ಆತಸ್ ಡಬ್ಬಲೇ. ಇನ್ನ ಎಷ್ಟು ಡಬ್ಲೇ ಮೂಲ್ಯಾಗ ಇದಾವಲ್ಲ ಅಣ್ಣ, ಕೂತ್ಗಾರ ಬರ್ರಿ. ಹೇಳ್ರಪ್ಪ ಖರ್ಚು. ಹೌದು, ಅಲ್ಲೇ ಪಟ್ಟಿ ಎಷ್ಟಾಯ್ತು? 17 ಟೋಟಲ್ ಪಟ್ಟ ಏನು ಭಾಳ ಏನಾಗಿಲ್ಲ, ಕುಂದು ಬರೀ 34,300 ರೂಪಾಯಿ ಆಗೈತೆ. 34,300 ಆಲೆ? ತಮ್ಮ ನೀನು ಭಾಳ ಖುಷಿ ಆಗ್ಬೇಡ, ಫಸ್ಟ್ ನೀನು ಪಟ್ಟಿ ಕಿತ್ತು ನಿಮ್ಮ ರೊಕ್ಕ. ನೀನು ಕಿತ್ಲೆ ನಂದೊಂದು 11 ರೂಪಾಯಿ ಬರ್ಕ.
ನಿಂದಲೇ ನಂದೊಂದು 21 ರೂಪಾಯಿ ಬರ್ಕ. ನಿಮ್ಗೆ ಹೆಂಗ್ ತಿಳಿತಲ್ಲಿ ಬೇರೆ ಕಡೆ ಹೋದಾಗ 500,000 ಅಂತ ಇಸ್ಕೊಂತೀವಿ, ನೀವು 11 ರೂಪಾಯಿ 21 ರೂಪಾಯಿ ಆಗಿದ್ರೆ ಗೊತ್ತಾಗುತ್ತಿಲ್ಲ ನಿಮ್ಗೆ. ನಾಚಿಗೆ ಬರ್ಬೇಕಲ್ಲಿ ಪಟ್ಟಿ ಹೇಳಕನ ಬರ್ಕಲ್ಲ ಇರ್ಲಿ ಏನ್ ಬರ್ಕೋಬೇಕು ತಿಳಿತಿಲ್ಲ ನಿನ್ಗೆ. ನಿಂದೇನ್ಲಿ ಅರಿಕೈತೆ ಅಲ್ಲೇ ನಿನ್ನೆ ಆ ನಮ್ಮನೆ ಕಲೆಕ್ಷನ್ ಮಾಡಿವಿ, ನಾವ್ಯಾಕೆ ಕೈಲಿ ಹಾಕ್ಬೇಕಲ್ಲೇ? ಹಾಕ್ಬೇಕಲ್ಲ ಗಣಪನ ಪಟ್ಟಿ ಅದು. ಹೌದಲ್ಲೇ ನಾವೇ ಗಣಪತಿ ಕುಂದ್ರಸೋರ ನಾವೇ ಹಾಕಮ್ಲೆ. ಮತ್ತೆ ಈಗ ನಾವಾಗ್ಲಾರ ಯಾರು ಹಾಕ್ತಾರೆ ಹೇಳು? ನಾವ್ ಆಗಿದ್ಮೇಲೆ ಗಣಪ ಏನಂತ ಹೆಂಗ ಎಲ್ಲ ಗೊತ್ತಾಗುತ್ತಿಲ್ಲ ನಮಗ. ಹೌದು. ಮತ್ತೆ ಹಾಕ್ರಿ ಮತ್ತೆ. ಅದಲ್ಲೇ ಅಷ್ಟು ಪಟ್ಟಿ ಐತಿವಲ್ಲ ಅದ್ರಾಗ ಅಡ್ಜಸ್ಟ್ಮೆಂಟ್ ಮಾಡಮ್ಮ ಮೊದ್ಲ. ಆಯ್ತು ನೋಡಪ್ಪ, ಇವಾಗ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ, ಮತ್ತೆ ಕಮ್ಮಿ ಬಿದ್ರೆ ನಮ್ಗೆ ಸಂಬಂಧ ಪಡಲ್ಲ ನೋಡು. ನೋಡಂತ ಲಾಸ್ಟ್ ಆಮೇಲೆ ಗಣಪಗ ಏನೇನ್ ತರಬೇಕು ಏನೇನ ಮಾಡ್ಬೇಕಿತ್ತಂದ್ರೆ ಹೇಳ್ರಪ್ಪ. ಯಾರನ್ನ ತಡಿ ನಮ್ಮ ಹುಡುಗಿ ಗಣಪ ಹಿಂಗೇ ಇರ್ಲಿ ಅಂತ ಡಿಮ್ಯಾಂಡ್ ಇಟ್ಟಾಳ. ಹೇಳ್ತೀನಿ ಕೇಳ, ಗಣಪತಿಗೆ ಇಲ್ಲಿ ಹಿಂಗ ಪಟ್ಟಿ ಬರ್ಬೇಕು. ಪಟ್ಟಿ ಮ್ಯಾಗ ಮಿಸ್ ಯೂನಿವರ್ಸ್ ಅಂತ ಬರ್ದಿರ್ಬೇಕು ನೋಡು. ಹಂಗ ಮ್ಯಾಗ ಕಿರೀಟ ಮಿಸ್ ಯೂನಿವರ್ಸ್ ಕಿರೀಟ ಇರ್ಬೇಕು. ಅದ್ರ ಮ್ಯಾಗ ಮಿಂಚ್ ಹಿಂಗ ಪಕ 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 ಅಂತ ಉದುರ್ತಿರ್ಬೇಕು. ಮತ್ತೇನೋ ಹೇಳಿಲ್ಲಪ್ಪ. ನಾವು ಗಣಪನ ಕುಂದ್ರಸೋದು ನಿಮ್ಮ ಹುಡುಗಿ ಸಲಗಲ್ಲ, 4 ಜನ ನೋಡ್ಲಿ ಅಂತ. ಹಂಗೇನ ಬೇಕಿತ್ತಂದ್ರೆ ನಿನ್ನ ನಿಮ್ಮ ಹುಡುಗಿ ಬೇರೆ ಕಡೆ ಕುಂದ್ರಸ್ಯಾರಿ. ಒಂದ್ ಬಿಡ್ರಿ, ನಿಮ್ದೇನ ಇದ್ರೆ ಹೇಳ್ರಿ, ಆಮೇಲೆ ಸುಮ್ಮನೆ ಕಿರಿಕಿರಿ ಎಲ್ಲ ಬೇಡ. ಹಂಗ ಲೇ ನಂದೊಂದು ಲಾಸ್ಟ್ ಡಿಮ್ಯಾಂಡ್ ಐತಿ ನೋಡ್ರಪ್ಪ. ಗಣೇಶನ್ ಕಳಿಸೋ ದಿನ DJ ತರಿಸ್ತೀವಿಲ್ಲ, ನಮ್ಮ ಹುಡುಗಿ ಮನೆ ಮುಂದೆ ಅರ್ಧ ತಾಸು ನಿಂದಿರ್ಬೇಕು. ನಾನು ಹಾಡು ಮಾಡ್ಸ್ಕೊಂಡ್ ಬರ್ತೀನಿ, ಅದನ್ನ ಹಚ್ಬೇಕು. ನಾನು ಅದೇ ಸಾಂಗಿಗೆ ಅರ್ಧ ತಾಸು ಕುಣಿತಿರ್ತೀನಿ. ಹಿಂಗ ನೀವೆಲ್ಲರೂ ಬಣ್ಣ ಹೋಗ್ಬೇಕು. ಕ್ಲಿಯರಾ? ಡಿಮ್ಯಾಂಡ್ ನಿಮ್ಮ ಹುಡುಗಿರ ಅಂತ ನೀವು ಒಂದ ಸಾಕು ಆಯ್ತು ಬಿಡ್ರಿ. ನೀವೇನು ನಿನ್ನೆ ಏನೇನು ಖರ್ಚು ಮಾಡ್ರಿ ಎಲ್ಲ ಹೇಳ್ರಿ ಏನೇನು ಖರ್ಚು ಮಾಡ್ರಿ ಹೇಳ್ರಿ ಎಲ್ಲಾರು. ಕೊಡ್ರಿ ಏನ್ ಚೀಟಿ ಗೀಟಿ ಕೊಡ್ರಿ. ಚೀಟಿ ಐತೆ ಕೊಡ್ರಿ ಚೀಟಿ ಕೊಡ್ಲಿ. ಬಿಲ್ ಇದೇನ್ಲೇ ಗೋಬಿ 100 ರೂಪಾಯಿ, ಪಾನಿಪೂರಿ 50 ರೂಪಾಯಿ. ಏನ್ಲೇ ಇದು? ಗಣಪತಿಯಿಂದಾನೆ ನೀವು ತಿಂದಿರಾ? ನಾವು ತಿಂದಿಲ್ಲ ಲೇ. ಗಣಪನ ಪಟ್ಟೆ ನೀವು ತಿಂದ್ರಂಗ್ಲೇ? ಹಸುವಾಗಿತ್ತು ಮತ್ತೆ ನಿನ್ನ ಪಟ್ಟೆ ತಂದ್ರೆ ತಿಂದಿಲ್ಲ ಅದ್ರಾಗ. ಇಂಥವ ಖರ್ಚು ಮಾಡ್ಕೊಂಡು ಕುಂದ್ಬಿಡ್ರಿ. ನಿಮ್ಗೆ ಏನಿದ್ರು ಕೊಡ್ಲಿ. ನಂದೊಂದು ಚೀಟಿ ಇತ್ತು. 5 ಚಡ್ಡಿ 5 ಪ್ಯಾಂಟ್ 2 ಶರ್ಟ್. ಲೇ ಇದೇನ್ಲೇ ಗಣಪ ಹುಡ್ಕಂತಾನಲ್ಲೇ? ಇಲ್ಲಲೇ ನಾನೇ ಹುಡ್ಕನಕ್ ತೊಗೊಂಡಿದ್ದು. ಇದೇದಕ್ಕ? ಮತ್ತೆ ಗಣಪ ಕುಂದ್ರಸ್ತೀವಲ್ಲ, ಹಬ್ಬಕ್ಕೆ ಹೊಸ ಬೇಕಲ್ಲ ಬಟ್ಟಿ. ನಿಮ್ಮ ಗಣಪನ ಪಟ್ಟಿಂದ ಬೇಕಿತ್ತಲ್ಲೇ ಅದಕ್ಕ? ಸ್ವಲ್ಪ ತಿಳಿತದಿಲ್ಲ ಲೇ ನಿಮಗ. ನಿನ್ನೇನಿದ್ರ ತಲೆ? ನಾನು ಯಾಕೆ ಕೊಡ್ಬೇಕಲ್ಲ ಲೆಕ್ಕ? ನಾ ಲೀಡರ್ ಅದೇನ್ಲಿ ಅದಕ್ಕ? ಎದಕ್ಕಲೇ ಸರ್ಸತಿ ನೀನೇ ಲೀಡ್ರ್ ಆಯ್ತು, ನಾನು ಲೀಡ್ರ್ ಆಯ್ತು ನೋಡು. ನೀನ್ ಆತ ಲೀಡ್ರ್ ಆತ್ ನೋಡಿ. ಏನೀಗ ಏನ್ ಮಾಡ್ಬೇಕು ಹೇಳ? ಆದ್ರೆ ಎಲ್ಲಾನು ನೀನ್ ಅನ್ಭವಿಸ್ಬೇಕು ನೋಡು. ಅನ್ಭವಿಸ್ ಹೇಳಿ ಏನ್ ಮಾಡ್ಬೇಕು? ಎಲ್ಲಾನು ನೀನೇ ಮಾಡ್ಬೇಕು ನೋಡಾಗತ್ ನೋಡು. ಆಯ್ತು ಹೋಗ್. ನಮ್ಮ ಮೇಲೆ ಗಣಪ ಕುಂದಿರ್ತೀವಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತಗೊಂಬೋ ಗಣಪ ಕುಂದಿರ್ಸೋದು. ಆಯ್ತು ಹೋಗು. ಪೊಲೀಸಿಗೆ ಹೋಗ್ಬೇಕಾ? ಇಲ್ಲಲೇ ನೀನು ಆಗಲಿ. ಇಲ್ಲ ಹೋಗಿ ಮತ್ತೆ ದೊಡ್ಡ ಮಾತಾಡ್ದಲ್ಲ. ಒಲೆ ಏನೋ ನಾ ಮಾಡಂದ್ರೆ ಮಾಡಲ್ಲ ಏನಿಲ್ಲ. ಇಲ್ಲಿ ಎಗರಾಡ್ಕೊಂತ ಬಂದ್ಬಿಡ್ತಾನೆ ಇಲ್ಲಿ. ಆಯ್ತಲೇ, ನಾಳೆ ಬೆಳಗ್ಗೆ ಗಣಪನ ಕುಂದಿರ್ತೀವಲ್ಲ, ಅದಕ್ಕೆ ಒಂದಿಷ್ಟು ಖರ್ಚಾಗತ್ತಾ? ನಾನು ಪಟ್ಟಿ ಮಾಡೀನಿ, ಕೇಳ್ರಿ ಎಲ್ಲರೂ. ಆಮೇಲೆ ಮತ್ತೆ ಕಿರಿಕಿರಿ ಮಾಡ್ಕೊಂತ ಕುಂದ್ರಬೇಡ್ರಿ ನೀವು. 5,000 ಪೂಜೆಗೆ ಖರ್ಚಾಗತ್ತಾ? ಏನ ಪೂಜೆಗೆ 5,000 ಖರ್ಚಾಗತ್ತಾ? ಮೂಲೆ ಮತ್ತೆ 3,000 ಪೂಜೆ ಸಾಮಗ್ರಿಗೆ, 2,000 ಮತ್ತೆ ಪೂಜಾರಿಗೆ ದಕ್ಷಿಣೆ ಕೊಡ್ಬೇಕಲ್ಲ. ಬೇಡಲೇ, ನಂತಕ್ಕೆ ಒಂದು ಐಡಿಯಾ ಐತಿ, ಅದನ್ನ ಮಾಡಮ್ರಿ. ನಮ್ಮ ಮನೆಗೆ ಇಟ್ಟಿದ್ರೆ ಹಣ್ಣು ಇರ್ತಾವ, ಹಣ್ಣು ತಗೊಂಬರ್ತನ. ದೇವ್ರ ಮನೆ ಉದ್ನೆ ಕಡ್ಡಿ ಬುತ್ತಿ ಕುಂಕುಮ ಗಂಟಿರ್ತೈತೆ, ತಂದು ಬಿಡ್ತನ, ಪೂಜೆ ಮಾಡಿಬಿಡಮ್ರಿ. ಮತ್ತೆ ಮಂತ್ರ ಯಾರು ಹೇಳ್ತಾರ? ಮಂತ್ರ ಯೂಟ್ಯೂಬ್ ಐತಲ್ಲ, ಸಾಂಗ್ ಹಚ್ಚಿ ಬಿಡೋದ, ಉದ್ನೆ ಕಡ್ಡಿ ಗಂಟಿ ಹಿಡ್ಕೊಂಡ ಡಣ 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 ಅಂತ ಬಾರಿಸ್ಬಿಡೋದು ಅಷ್ಟೇ. ಲೇ ಪೂಜಾ ಅದು ಉದ್ದು ಜಾಗ ಮಾಡಕ್ ಬರಲ್ಲ, ಅದಕ್ಕಂತ ನೇಮ ನಿತ್ಯ ಇರ್ತಾವ, ಹಂಗೆ ಮಾಡ್ಬೇಕು. ನಿಮಗೆ ತಿಳಿದಂಗೆ ಮಾಡಕ್ ಏನು ಅನ್ಕೊಂಡ್ರಲ್ಲ ಅದನ್ನ? ಅಲ್ಲೇ ನೀನು ಕಂಡು ಹೆಂಗೆ ಕಾಣ್ತಲ್ಲ ನಾನು ಸರಸ್ವತಿ ನೆನಪೈತಲ್ಲ? ಲೇ ಗೊತ್ತಾಗಲ್ಲ ಪೂಜಾನು ಹೆಂಗ್ ಮಾಡ್ಬೇಕಂತ ಉದ್ದು ಜಾಗ ಮಾತಾಡ್ತಲ್ಲ ಮತ್ತೆ. ಅಲ್ಲೇ ಲೀಡ್ರ್ ಅಂತ ಕೊಂಬಂದ ಅಲ್ಲೇ ನಿನಗೆ. ಲೇ ಅದ್ರಾಗ ಏನೈತ್ಲೇ ಪೂಜೆ ಅಂತ ಹೇಳಿದ್ರ ಅದಕ್ಕೆ ಬೈದಿಲ್ಲ ರೊಕ್ಕ ಉಳಿಸ್ಬೇಕಂತೇಳಿ ಒಂದು 4 ಚಲೋ ಮಾತು ಹೇಳಕತ್ತಾನ. ಏನ ಬೇಕಿದ್ರೆ ತಗೊಳ್ಳಾರ ಬಿಡು. ಬೈದಿಲ್ಲ ಹಂಗ? ನೀನೇನು ಅವ್ನಿಗೆ ಹೇಳ್ತಿಲ್ಲ, ಅವ್ನು ಕರೆಕ್ಟಾಗಿ ಹೇಳಕತ್ತಾನ. ಅವ್ನಿಗೆ ಅಂತೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲನ. ನೀತಿ ನಿಯಮ ನಡೆಸ್ಬೇಕು ಹಂಗಾನ. ನೀ ಜಾಸ್ತಿ ಮಾತಾಡ ಬರ್ತಮ್ಮ. ಹೋಸಲೆ ಗಣಪತಿ ಪಟ್ಟ್ಯಾಗ 1,000 ರೂಪಾಯಿ ತಗದಿಗೆ ಎಲ್ಲಿ ಹೋಗ್ತದ ಖರ್ಚು ಹೇಳ, ಎಲ್ಲಿ ಏನ್ ಮಾಡಿದೆ ಅಂತ ಖರ್ಚು ಹೇಳ ಮೊದ್ಲ. ಏನು ನಿನ್ ಮಾತಿನ ಅರ್ಥ ಏನು? ಹಂಗಂದ್ರೆ ನಾನು ನಮ್ಮ ಹುಡುಗಿಗೆ ಗೋಬಿ ತಿಂದು ಶಾಪಿಂಗ್ ಮಾಡ್ತೀನಿ ಅಂತ ಅರ್ಥ ಅನ್ಲೇ? ಮಾಡಿರ್ಬೋದು. ತಡಿ, ಹೋದ್ಸಡೆ ಗಣಪತಿ ಪಟ್ಟ್ಯಾಗ 100 ರೂಪಾಯಿ ತಗೊಂಡು ಗಾಡಿಗೆ ಸ್ಟಿಕ್ಕರ್ ಹಾಕಿಲ್ಲ, ಅದ್ರ ಲೆಕ್ಕ ಮಾತಾಡು. ನನ್ನ ಲೆಕ್ಕ ಏನ್ ಮಾತಾಡ್ತೀನಿ ನೀನು? ನಂದಿನ ಖರ್ಚು ಒಂದ ಮಾಡ್ತಾನೆ. ಗಣಪತಿ ಪಟ್ಟ್ಯಾಗ ಎಷ್ಟು ಖರ್ಚು ಮಾಡಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಖರ್ಚು ಮಾಡಿ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ನೀ ತಮ್ಮ ಜಾಸ್ತಿ ಮಾತಾಡ ಭಕ್ತ್ರೆ, ನಾನು
ನಿಮ್ಮ ವಿಘ್ನೇಶ್ವರ. ನೋಡ್ರಲೇ ಅಲ್ಲಿಗ ಯಾಕೆ ಜಗಳ ಮಾಡ್ತಿದ್ದೀರಿ? ಜಗಳ ಮಾಡೋದು ತಪ್ಪು ಮಕ್ಕಳೇ. ನಾನು ಪ್ರತಿ ವರ್ಷ ಭೂಮಿಗೆ ಬರೋದು ನಿಮ್ಮ ಕಷ್ಟಗಳನ್ನ ದೂರ ಮಾಡೋಕೆ, ನಿಮ್ಮ ಸಂತೋಷವನ್ನ ನೋಡೋದಕ್ಕೆ, ನಿಮ್ಮ ಖುಷಿಯಲ್ಲಿ ನನ್ನನ್ನು ನಾನು ಮರೆಯೋಕೆ. ಆದ್ರೆ ನೀವು ಚಿಕ್ಕ ಮಕ್ಕಳು ಚಾಕ್ಲೇಟ್ಗೆ ಜಗಳ ಆಡೋ ರೀತಿಯಲ್ಲಿ ನೀವೇ ಜಗಳ ಆಡಿದ್ರೆ ಇದನ್ನೆಲ್ಲ ಮೇಲಿಂದ ನೋಡಿ ನನಗೆ ಬಹಳ ನೋವಾಗ್ತಿದೆ. ನೀವು ನನ್ನ ಬರ್ತಡೇ ಮಾಡ್ಬೇಕಂದ್ರೆ ಮನಸೋ ಇಚ್ಛೆಯಿಂದ ಖುಷಿಯಾಗಿ ಮಾಡಿ, ಅದೇ ನನಗೆ ಮಹಾಪೂಜೆ. ನಿಮ್ಮ ಸಂಭ್ರಮ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು, ಇದೇ ನೀವು ನನಗೆ ಕೊಡುವಂತ ಗೌರವ. ಹಾಗೆ ನಾನು ಹೋದ್ಮೇಲೆ ಮತ್ತೆ ಜಗಳ ಆಡಬೇಡಿ ಮಕ್ಕಳೇ. ಎಲ್ರಿಗೂ ಶುಭ ಆಗ್ಲಿ. ನಾನಿನ್ನು ಬರುವೆ.